9ನೇ ಬಾರಿಗೆ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ 1 ಗಂಟೆ 26 ನಿಮಿಷಗಳ ಕಾಲ ಬಜೆಟ್ ಮಂಡಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಬಜೆಟ್ ಮಂಡಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲ, ಆಯವ್ಯಯ ಮಂಡನೆಯಲ್ಲೂ ದಾಖಲೆ ನಿರ್ಮಿಸಿದ್ದಾರೆ. ಇದು ಅವರ 9ನೇ ಆಯವ್ಯಯ ಮಂಡನೆಯಾಗಿದ್ದು, ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ಸತತ ಬಜೆಟ್ ಮಂಡಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. 53.47 ಲಕ್ಷ ಕೋಟಿ ಮೌಲ್ಯದ ಈ ಬಜೆಟ್ನಲ್ಲಿ ಹಲವು ಪ್ರಮುಖ ಘೋಷಣೆಗಳನ್ನು ಮಾಡಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಹಲವು ವಸ್ತುಗಳ ಬೆಲೆ ಏರಿಕೆಯಾಗಿದ್ರೆ ಹಲವು ವಸ್ತುಗಳ ಬೆಲೆ ಇಳಿಕೆಯಾಗಿದೆ. ಯಾವುದು ದುಬಾರಿ, ಯಾವುದು ಅಗ್ಗವಾಗಿದೆ ಅಂತ ನೋಡೋದಾದ್ರೆ, ಯಾವುದು ದುಬಾರಿ, ಯಾವುದು ಅಗ್ಗ? ಬಜೆಟ್ನಲ್ಲಿ ಮದ್ಯಪ್ರಿಯರಿಗೆ ಬಿಗ್ ಶಾಕ್. ಮದ್ಯದ ದರ ಮತ್ತಷ್ಟು ದುಬಾರಿ. ಸಿಗರೇಟ್ ದರ ಭಾರಿ ಏರಿಕೆ ಮಾಡಿದ ಕೇಂದ್ರ. ಬೀಡಿ ದರ, ಪಾದರಕ್ಷೆ, ಬ್ಯಾಟರಿ ದರ ಇಳಿಕೆ. ಸೋಲಾರ್ ಪದಾರ್ಥಗಳು ಮತ್ತಷ್ಟು ಅಗ್ಗ. ಸಮುದ್ರ ಉತ್ಪನ್ನ, ವಿದೇಶಿ ಯಾತ್ರೆ ಅಗ್ಗ. ಸೆಣಬು ಉತ್ಪನ್ನ, ಚರ್ಮ ಉತ್ಪನ್ನಗಳು ಅಗ್ಗ. ಲೆದರ್ ಶೂ, ಜವಳಿ ಪದಾರ್ಥಗಳು ಅಗ್ಗ. ತೆರಿಗೆ ಕಟ್ಟದೆ ವಂಚಿಸಿದ್ರೆ ಬೀಳುತ್ತೆ ಹೆಚ್ಚುವರಿ ದಂಡ. ಈ ಬಾರಿಯ ಬಜೆಟ್ ಮೇಲಿದ್ದ ಎಲ್ಲಾ ನಿರೀಕ್ಷೆಗಳು ಹುಸಿಯಾಗಿವೆ. ಇನ್ನು ಆದಾಯ ತೆರಿಗೆಯಲ್ಲಿ ಕಳೆದ ವರ್ಷದ ನೀತಿಯನ್ನೇ ಈ ವರ್ಷವೂ ಮುಂದುವರೆಸಿದ್ದು, ಆದಾಯ ತೆರಿಗೆ ಪಾವತಿ ಮಾಡದವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ತೆರಿಗೆ ಕಟ್ಟದೆ ವಂಚಿಸುವವರಿಗೆ 100% ದಂಡ ವಿಧಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದು ಸಹಜವಾಗಿಯೇ ತೆರಿಗೆ ವಂಚಿಸುವವರಿಗೆ ಬಿಗ್ ಶಾಕ್ ಆಗಿದೆ. I propose to constitute a joint committee of Ministry of Corporate Affairs and Central Board of Direct Taxes for incorporating the requirements of income computation and disclosure standards, the ICDS, in the Indian Accounting Standards Ind AS itself. Separate accounting requirement based on ICDS will be done away with from the tax year 27-28. To support Prime Minister Modi's vision of homegrown accounting and advisory firms to become global leaders, I propose to rationalize the definition of accountant for the purposes of safe harbor rules. Other tax proposals. Change in taxation of buyback was brought in to address the improper use of buyback route by promoters. ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಕೊಟ್ಟ ಕೇಂದ್ರ. ಬೀಡಿ ದರ ಇಳಿಕೆ, ಸಿಗರೇಟ್ ದರ ಏರಿಕೆ. ಇನ್ನು ಬಜೆಟ್ನಲ್ಲಿ ಈ ಬಾರಿಯೂ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಮದ್ಯ ಮತ್ತು ಸಿಗರೇಟ್ ಬೆಲೆಯಲ್ಲಿ ಏರಿಕೆ ಮಾಡಿದ್ದು, ಇದರ ಜೊತೆಗೆ ಶೂಗಳು, ಬ್ಯಾಟರಿ ಹಾಗೂ ಬೀಡಿಗಳ ಬೆಲೆ ಮಾತ್ರ ಇಳಿಕೆ ಮಾಡಲಾಗಿದೆ. However, to disincentivize misuse of tax arbitrage, promoters will pay an additional buyback tax. This will make effective tax 22% for corporate promoters. For non-corporate promoters, the effective tax will be 30%. TCS rate for sellers of specific goods, namely alcoholic liquor, scrap and minerals, will be rationalized to 2%, and that on Tendu leaves will be reduced from 5% to 2%. I propose to raise the STT on futures to 0.05% from the present 0.02%. ಇದಲ್ಲದೆ ಹಲವು ಕ್ಷೇತ್ರಗಳಿಗೆ ಕೇಂದ್ರ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ. ಪ್ರವಾಸೋದ್ಯಮ, ಟೆಕ್ನೋ ಫಾರ್ಮ್ ಉತ್ತೇಜಿಸಲು ಹಲವು ಯೋಜನೆಗಳನ್ನು ತಂದಿದೆ. ಇನ್ನು ಯಾವೆಲ್ಲ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಮೀಸಲಿರಿಸಲಾಗಿದೆ ಅನ್ನೋದನ್ನ ನೋಡೋದಾದರೆ, ಇಂಧನ ವಲಯಕ್ಕೆ 1,90,029 ಕೋಟಿ ಅನುದಾನ,
ಶಿಕ್ಷಣ ಕ್ಷೇತ್ರದಲ್ಲಿ 1,39,289 ಕೋಟಿ ಅನುದಾನ. ಆರೋಗ್ಯ ಕ್ಷೇತ್ರಕ್ಕೆ 1,04,599 ಕೋಟಿ ಅನುದಾನ. ನಗರಾಭಿವೃದ್ಧಿಗೆ 85,522 ಕೋಟಿ ಅನುದಾನ. ಸಾರಿಗೆ ಕ್ಷೇತ್ರಕ್ಕೆ 5,98,520 ಕೋಟಿ ಅನುದಾನ. ರಕ್ಷಣಾ ಇಲಾಖೆಗೆ 5,94,585 ಕೋಟಿ ಅನುದಾನ. ಈ ಬಜೆಟ್ ಯುವ ಜನತೆಗೆ ಎಂದ ಪ್ರಧಾನಿ ಮೋದಿ. ನಿರ್ಮಲಾ ಸೀತಾರಾಮನ್ ಹಾಡಿ ಹೊಗಳಿದ ನಮೋ. ಈ ವರ್ಷದ ಮೊದಲ ಬಜೆಟ್ ಬಗ್ಗೆ ಮಾತನಾಡಿದ ಮೋದಿ, ಈ ಬಜೆಟ್ ದೇಶದ ಭವಿಷ್ಯದ ಕನಸುಗಳನ್ನು ಸಾಕಾರಗೊಳಿಸುತ್ತೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿಯ ಬಜೆಟ್ ಇದಾಗಿದೆ. 2026ರ ಬಜೆಟ್ ಅಭಿವೃದ್ಧಿಗೆ ರಾಜಮಾರ್ಗ ಇದ್ದಂತೆ ಯುವ ಜನತೆಗೆ ನಿರ್ಮಲಾ ಐತಿಹಾಸಿಕ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಪ್ರಧಾನಿ ಹಣಕಾಸು ಸಚಿವೆಯನ್ನ ಹಾಡಿ ಹೊಗಳಿದ್ರು. आज का बजट ऐतिहासिक है. इसमें देश की नारी शक्ति का सशक्त प्रतिबिंब झलकता है. महिला वित्त मंत्री के रूप में निर्मला जी ने लगातार 9वीं बार देश का बजट प्रस्तुत करके नया रिकॉर्ड बनाया है. ये बजट अपार अवसरों का राजमार्ग है. ये बजट वर्तमान के सपनों को साकार करता है. ಭಾರಿ ನಿರೀಕ್ಷೆಯಲ್ಲಿದ್ದ ಕರ್ನಾಟಕಕ್ಕೆ ನಿರಾಸೆ. ಈ ಬಾರಿಯ ಬಜೆಟ್ ನಿರಾಸಾದಾಯಕವಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾತ್ರ ಈ ಬಜೆಟ್ ಯಾವುದೇ ಉಪಯೋಗಕ್ಕೆ ಬರಲ್ಲ ಎಂದಿದೆ. ಆರೋಪಗಳ ನಡುವೆ ಈ ವರ್ಷದ ಕೇಂದ್ರ ಬಜೆಟ್ ದೇಶದ ಜನತೆಗೆ ಎಷ್ಟರ ಮಟ್ಟಿಗೆ ಉಪಯೋಗವಾಗಲಿದೆ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.